ಮೇಡಮ್ ಫಸ್ಟ್ ಟೈಮ್ ಅದೆಲ್ಲ ಆಗೋದಿಲ್ಲ. ಚಿಕನ್ ಬಗ್ಗೆ ಹೇಳಪ್ಪ, ನಂಗೆ ಚಿಕನ್ ಬಗ್ಗೆ ಹೇಳಪ್ಪ ಹೇಗಿದೆ. ಗಾಯ್ಸ್, ವೆಲ್ಕಮ್ ಟು ದ ಬರ್ಗರ್ ಕಂಪನಿ. ದ ಬರ್ಗರ್ ಕಂಪನಿಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ದ ಬರ್ಗರ್ ಕಂಪನಿ. ಇದು ಕೋಲಾರದ ಫಸ್ಟ್ ಔಟ್ಲೆಟ್. ದ ಬರ್ಗರ್ ಕಂಪನಿ ಕೋಲಾರ ಕುಮಾರಹಳ್ಳಿ, ಬೆಂಗಳೂರು ಟು ತಿರುಪತಿ ಹೈವೇಲಿ ಬರುತ್ತೆ. ಬರ್ಗರ್ ಕಂಪನಿ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಆಂಬಿಯನ್ಸಿ. ಪ್ರತಿಯೊಬ್ಬ ಫುಡ್ಡೀಸ್ಗೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬನ್ನಿ, ಪಾರ್ಟಿ ಮಾಡಿ, ಗುಡ್ ಟೈಮ್ ಆ್ಯಂಡ್ ಯು ಹ್ಯಾವ್ ಎ ಗುಡ್ ಫುಡ್. ಕೋಲಾರ್ ಗೋಲ್ಡ್, ಮ್ಯಾಂಗೋ, ಸಿಲ್ಕ್, ಮಿಲ್ಕ್, ಟೊಮೆಟೊ ಇಷ್ಟು ಖ್ಯಾತಿ ಹೊಂದಿರುವ ಕೋಲಾರ್ಗೆ ಈಗ 2 ಕಂಪನಿಗಳು ಹುಡ್ಕೊಂಬಂದಿದ್ದಾವೆ, ಮುರುಗನ್ ಇಡ್ಲಿ ಆ್ಯಂಡ್ ದ ಬರ್ಗರ್ ಕಂಪನಿ. ಅದಕ್ಕೆ ದ ಗ್ರೇಟ್ ಕೋಲಾರ್. ದ ಗ್ರೇಟ್ ಕೋಲಾರಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗಾಯ್ಸ್, ಯಾವುದೇ ಒಂದು ಸಿಟಿ, ಒಂದು ಕಂಪನಿ ಸುಮ್ಮನೆ ಗ್ರೇಟ್ ಆಗೋದಿಲ್ಲ. ಅದು ಹಲವಾರು ವಿಷಯಗಳ, ಹಲವಾರು ಸೌಕರ್ಯಗಳಿಂದ ಕೂಡಿದ್ರೆ ಮಾತ್ರನೇ ದ ಗ್ರೇಟ್ ಆಗೋದು. ದ ಸೇಮ್ ಟೈಮ್ ಬರ್ಗರ್ ಕಂಪನಿ ಕೂಡ ಗ್ರೇಟ್, ಯಾಕೆಂದ್ರೆ ಅದ್ರ ಆಂಬಿಯನ್ಸ್. ಗಾಯ್ಸ್, ಇಲ್ಲಿ ನೋಡಿ, 49 ರೂಪೀಸಿಂದ ಬರ್ಗರ್ ಶುರುವಾಗ್ತಾ ಇದೆ. ಒಂದು ಲೇಯರ್ ಐತಿ ಹಿಂಗೆ ಮೇಲೆ ಫುಲ್ ಚೀಸಿ ಆಗಿದೆಯಲ್ಲ. ಫುಲ್ ಚೀಸಿ ನೋಡಿ ಹೇಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತಿನ್ ನೋಡಿ ಹೇಗಿದೆ, ಇದು ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಅದೆಲ್ಲ ಆಗೋದಿಲ್ಲ. ಚಿಕನ್ ಬಗ್ಗೆ ಹೇಳಪ್ಪ, ನಂಗೆ ಚಿಕನ್ ಬಗ್ಗೆ ಹೇಳಪ್ಪ ಹೇಗಿದೆ. ಗೈಸ್, ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ನೋಡಿ ವಾತಾವರಣ ಹೇಗಿದೆ ಅಂತ. ತುಂಬ ಸುಂದರವಾದ ವಾತಾವರಣ, ಒಳ್ಳೆ ಗಾಳಿ ವಾತಾವರಣ. ಇಲ್ಲಿ ನೀವು ಕುತ್ಕೊಂಡ್ರೆ ಅಲ್ಲಿ ಬೈಪಾಸ್ ನೋಡ್ತೀರಾ, ಆಮೇಲೆ ಈ ಕಡೆ ರತ್ನ ಕನ್ವರ್ಷನ್ ಹಾಲ್ ಇದೆ, ಪೆಟ್ರೋಲ್ ಪಂಪ್ ಇದೆ. ತುಂಬ ಸುಂದರವಾದ ಗಾಳಿ, ಮನಮೋಹಕವಾದ ದೃಶ್ಯಗಳು ನಿಮ್ಗೆ ಇಲ್ಲಿ ಕಾಣಿಸ್ತವೆ. ತುಂಬಾ ಚೆನ್ನಾಗಿರುತ್ತೆ. ಗಾಯ್ಸ್, ಇಲ್ಲಿ 5 ಪಾಯಿಂಟ್ಗಳಿದ್ದಾವೆ. 5 ಪಾಯಿಂಟ್ ನಿಮ್ಗೆ ಹೇಳೋದಾದರೆ, ಮೊದಲನೇದು ಇಲ್ಲಿನ ಆಂಬಿಯನ್ಸಿ, ಬ್ಯೂಟಿಫುಲ್ ಆಂಬಿಯನ್ಸಿ. ಇಲ್ಲಿ ನೀವು ಒಳಗಡೆ ಬಂದ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ನಿಮ್ಗೆ ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎರಡನೇದು, ನಿಮ್ಮ ಕೈಗೆ ಎಟುಕುವ ದರದಲ್ಲಿ, ಪ್ಯಾಕೆಟ್ ಫ್ರೆಂಡ್ಲಿ, 49 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನ್ ವೆಜ್ ಬರ್ಗರ್ ₹89 ಸ್ಟಾರ್ಟ್ ಆಗುತ್ತೆ. ಗಾಯ್ಸ್, ಇಷ್ಟೇ ಅಲ್ಲ, ಪಾಯಿಂಟ್ 3 ಅದು ನಿಮಗೆ ಕಿಚನಲ್ಲಿ ಹೋಗಿ ಹೇಳ್ತೀನಿ ಹೇಗಿರುತ್ತೆ ಅಂತ. ನೋಡಿ ಎಷ್ಟು ಸಾಕಾಗಿದೆ ಗಾಯ್ಸ್, ಸೂಪರ್ ಅಲ್ವಾ? ಗಾಯ್ಸ್, ಪಾಯಿಂಟ್ ನಂಬರ್ 3, ವೆಜ್ ಅಂಡ್ ನಾನ್ ವೆಜ್. ಇವೆರಡು ಸೆಕ್ಷನ್ ಬೇರೆನೇ ಇದೆ. ವೆಜ್ಗೆ ಬೇರೆ ಇದೆ, ನಾನ್ ವೆಜ್ಗೆ ಬೇರೆ ಇದೆ. ಇಲ್ಲಿ ನೋಡಿ, ಇವೆರಡು ವೆಜ್ಜು. ಈಗ ಇದು ನೋಡ್ತಾ ಇರೋದು ಇದು ನಾನ್ ವೆಜ್. ಸೇಮ್ ಟೈಮ್ ನೀವು ಬರ್ಗರ್ನ ಟೇಬಲ್ ಕೂಡ ಅದರ ಸೆಕ್ಷನ್ನು ಬೇರೆ ಇದೆ. ಚಾಕು ಕೂಡ ಅದರ ವೆಜ್ಜು ನಾನ್ ವೆಜ್ಗೆ ಬೇರೆ ಇದೆ. ಆಮೇಲೆ ಟಿಕ್ಕ ಇಡುವ ಮಸೀನು ವೆಜ್ಜು ನಾನ್ ವೆಜ್ಗೆ ಅದು ಕೂಡ ಬೇರೆ ಇದೆ. ಅದು ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಗಾಯ್ಸ್, ಆ ಕಡೆ ಮಸೀನಿಂದ ಆ ಕಡೆ ಇದೆಯಲ್ಲ, ಅದು ವೆಜ್ ಸೆಕ್ಷನ್ನು. ಇಲ್ಲಿ ನೋಡ್ತಾ ಇರೋದು ನಾನ್ ವೆಜ್ ಸೆಕ್ಷನ್ನು. ಇದು ಮೇಲ್ಗಡೆ ಇರೋದು ವೆಜ್ ಟಿಕ್ಕ, ಕೆಳಗಡೆ ಇರೋದು ನಾನ್ ವೆಜ್ ಟಿಕ್ಕ. ಸೊ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಗೆ ಯಾವುದೇ ಅನುಮಾನ ಬೇಡ. ಇವೆಲ್ಲ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಸೆಕ್ಷನ್ಸ್ ಮಾಡಿದ್ದಾರೆ. ನೋಡಿ, ಈಗ ನಾನ್ ವೆಜ್ ಬರ್ಗರ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಗಾಯ್ಸ್, ಈ ಚಿಕನ್ ಇದೆಲ್ಲ, ಇದರ ಹೆಸರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬ್ರಸ್ಟೋಸ್ ಕ್ರಾಂಚೋಸ್ ಅಂತ ಇದರ ಹೆಸರು. ಸಖತ್ತಾಗಿದೆಯಲ್ಲ ಹೆಸರು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಅದನ್ನು ಹೇಳೋದಕ್ಕೆ, ಅದರ ಪ್ರೊನೌನ್ಸಿಯೇಷನ್ಗೆ ತುಂಬ ಟೈಮ್ ಹಿಡಿದ್ಬಿಡ್ತು, ಅಷ್ಟು ಚೆನ್ನಾಗಿದೆ ಹೆಸರು ಇದಕ್ಕೆ. ರೆಡಿಯಾಗಿದೆ ನಾನ್ ವೆಜ್ ಬರ್ಗರ್ ತಿನ್ನೋರಿಗೆ ಬ್ರಸ್ಟೋಸ್ ಕ್ರಾಂಚೋಸ್ ಬರ್ಗರ್ ರೆಡಿ. ಗಾಯ್ಸ್, ಇದು ತುಂಬ ಡಿಮ್ಯಾಂಡಲ್ಲಿದೆ. ದ ಬರ್ಗರ್ ಕಂಪನಿಯಲ್ಲಿ ಈ ಬರ್ಗರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತೆ. ಗಾಯ್ಸ್, ನಾನು ಫ್ಯಾಮಿಲಿ ಸಮೇತ ಬಂದಿದ್ದೀನಿ ದ ಬರ್ಗರ್ ಕಂಪನಿಗೆ. ವೆಜ್ ಬರ್ಗರ್ ಆರ್ಡರ್ ಮಾಡ್ತಾ ಇದ್ದೀನಿ.
ನಾನು ಶೋರ್ ಆದಮೇಲೆ ಇಲ್ಲಿ ವೆಜಿಟೇರಿಯನ್ಗೂ ನಾನ್ ವೆಜ್ಗೂ ಬೇರೆ ಸೆಕ್ಷನ್ ಇದೆ ಅಂತ ಶೋರ್ ಆದಮೇಲೆ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಗಾಯ್ಸ್, ದ ಬರ್ಗರ್ ಕಂಪನಿ ದ ಬೆಸ್ಟ್. ಯಾಕೆ ಅಂದರೆ ಮೆಕ್ಡೊನಾಲ್ಡ್ಸಲ್ಲಿ ನೀವು ಬರ್ಗರ್, ಫ್ರೆಂಚ್ ಫ್ರೈಸ್ ಮತ್ತು ಕೂಲ್ ಡ್ರಿಂಕ್ಸ್ ತೊಗೊತೀರಿ ಅಂದರೆ ಅದು ನಿಮಗೆ 359ಗೂ ಅಥವಾ 400ಗೂ ಇದೆ. ಅದೇ KFC ನೀವು ತೊಗೊತೀರಿ ಅಂದರೆ 359ಗೆ ಇರ್ಬೋದು ಮೋಸ್ಟ್ಲಿ. ಸೊ ಬರ್ಗರ್ ಕಂಪನಿಯಲ್ಲಿ ನಿಮಗೆ 49ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ದ ಬೆಸ್ಟ್. ಈಗ ನಾನು ಹೋಗ್ತಾ ಇದ್ದೀನಿ ಆ ಕಡೆಗೆ. ಕೆನಫೆ ತುಂಬ ಚೆನ್ನಾಗಿದೆ ಕೂತ್ಕೊಳೋಕ್ಕೆ. ಫ್ಯಾಮಿಲಿ ಸಮೇತ ಅಲ್ಲಿ ಕೂತ್ಕೊಂಡಿದ್ದೀವಿ. ಏನೇನು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸಖತ್ತಾಗಿದೆ ಗಾಯ್ಸ್. ಇಲ್ಲಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ. ಇಲ್ಲಿ ನೋಡಿ ಮೆನು ಇದೆ ನೋಡಿ. ಬಂತು ಗಾಯ್ಸ್, ನಮ್ಮ ಆರ್ಡ್ರ್ ಬಂದಿದೆ. ಚೀಸಿ ಲೋಡೆಡ್ ಫ್ರೆಂಚ್ ಫ್ರೈಸ್. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಈ ರೀತಿ ಸಖತ್ತಾಗಿದೆ. ನನ್ನ ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ದಾರೆ ಏನೇನಿದೆ ಹೆಂಗಿದೆ ಅಂತ. ನನ್ನ ಮಗ ಬರ್ಗರ್ ತಿನ್ನೋದಿಲ್ಲ, ಆದರೂ ನಾನು ಇವತ್ತು ತಿಂತೀನಿ ಅಂತ ಬಂದಿದ್ದಾನೆ. ಓಪನ್ ಮಾಡಿ, ನಿಧಾನಕ್ಕೆ ಓಪನ್ ಮಾಡಿ. ಇದು ಟಿಕ್ಕಾ, ಇದು ವೆಜ್ ಬರ್ಗರ್ ಟಿಕ್ಕಾ. ಇದು ಪನ್ನೀರ್ ತಿಂದಂಗೆ. ಪನ್ನೀರ್ ಇದೆಯಲ್ಲ, ಫುಲ್ಲಿ ಪನ್ನೀರ್ ಇದೆ. ಪನ್ನೀರ್ ಪುಟ್ಟ ತಿನ್ನೋಡಮ್ಮ, ನಿಂಗೆ ಇಷ್ಟ ಅಲ್ಲ ಪನ್ನೀರು? ಮುರಿ ಹಿಂಗೆ ಸರ್, ಹಿಂಗೆ ಮಾಡಿ ನಾನು ಮಾಡಿ ಕ್ರಿಸ್ಪಿ ತುಂಬಾನೇ ಸಾಕಾಗಿದೆ. ಇದು ಫುಲ್ಲು ಪನ್ನೀರ್ ಎಷ್ಟು ಸಾಕಾಗಿದೆ ಗೊತ್ತಾ, ಇಷ್ಟು ಸಾಕಾಗಿದೆ ಇದು. ಸೊ ಈಗ ಇದನ್ನ ಇಡಪ್ಪ, ತಿಂದು ಹೇಳ್ಕೊ, ಹಿಂಗೆ ಹೇಳ್ತೀನಿ. ಚಿಕ್ಕ ತಿಂತೀನಿ ಹೇಗಿದೆ. ಸೊ ನಾನು ಕೂಡ ತಿಂದು ನೋಡ್ತೀನಿ ಗಾಯ್ಸ್. ಇದು ಟಿಕ್ಕಾ ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ಒಳಗಡೆ ತುಂಬ ಮೆತ್ತಗಿದೆ ಅಂತ ನನಗೆ ಅನಿಸುತ್ತೆ. ಮೇಡಮ್ ಕೂಡ ಎಣ್ಣೆ ಬಂದೈತೆ. ಇದು ಎತ್ತೊಳಿ ಮಿಚ್ಚು ನೋಡಮ್ಮ ಪುಟ್ಟ, ತಿನ್ನು ಹಂಗೆ ತಿನ್ನು ಹೇಳು. ಬೇರೆ ತಿಂದು ಹೇಳಿ. ಫ್ರೆಶ್ ಫೀಲ್ ಬರುತ್ತೆ ನಿಮಗೆ. ಆ ಟಿಕ್ಕ ಬನ್ ಇದೆಯಲ್ಲ, ಇದು ನಿಮಗೆ ಫ್ರೆಶ್ ಫ್ರೀ ಕೊಡುತ್ತೆ, ಫ್ರೆಶ್ಶು ಆ ಫೀಲಿಂಗ್ ಕೊಡುತ್ತೆ ನಿಮಗೆ. ಅದು ಅಷ್ಟು ಚೆನ್ನಾಗಿದೆ. ಸೊ ಇದು ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದೆ. ವಿತ್ ಫಾಗ್ ಬರುತ್ತಾ? ಇದು ತಿಂದು ಹೇಳ್ಬಿಟ್ಟ, ಇದು ತಿಂದು ಹೇಳು. ಚೆನ್ನಾಗಿದೆ, ತಿಂದು ನೋಡಿ ಹೇಳಪ್ಪ. ನೀನು ಹೇಳ ಹೇಗಿದೆ ಅಂತ. ಫಿಂಗರ್ ಚಿಪ್ಸ್ ಥರ ಇದೆ, ಪೆರಿ ಪೆರಿ. ಹೇಗಿದೆ ಕಮ್ಮಿ? ಚೆನ್ನಾಗಿದೆಯಾ? ಇದು ಹತ್ರ ಬನ್ನಿ. ಬೀಳೋದೆಲ್ಲ ಕಾಣಿಸ್ಬೇಕು, ಅದ್ರೊಳಗಡೆ ಬೀಳೋದೆಲ್ಲ ಕಾಣಿಸ್ಬೇಕು. ಚೀಸ್ ಲೋಡೆಡ್ ಫ್ರೈಸ್ ಅಂತ. ಗಾಯ್ಸ್, ಕ್ರೀಮಿ ಇದೆಯಲ್ಲ, ಬಾಯಲ್ಲಿ ಇಟ್ಕೊಂಡಂಗೆ ಬಾಯಿ ತುಂಬಾ ಅರಳು ಬಿಡುತ್ತೆ, ಅಷ್ಟು ಸಾಕಾಗಿದೆ. ಸೂಪರ್ ಗಾಯ್ಸ್, ಸಾಕಾಗಿದೆ. ಮತ್ತೆ ತಿನ್ನಿ ವೆರೈಟಿ ಆಗಿದೆಯಲ್ಲ, ಸಖತ್ತಾಗಿದೆ ಅಂತ. ಇದು ಪುಟ ಹೇಗಿದೆ? ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ಪನ್ನೀರ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಪನ್ನೀರ್ ಚೆನ್ನಾಗಿದೆ. ಪನ್ನೀರ್ ಏನ ಅದು? ಪರವಾಗಿಲ್ಲ, ಇಲ್ಲಿ ಬರ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಅದು ಪನ್ನೀರ್ ತಿಂದು ನೋಡ್ಬಿಟ್ಟ ನೀನು? ಮುರಿ. ಹಾ, ಪನ್ನೀರ್ ತಿನ್ನಲ್ಲ. ಟೇಸ್ಟ್ ಅಪ್.
ಕ್ರಿಸ್ಪಿ ಇದೆ, ನಿಮಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿದೆ, ಸಖತ್ತಾಗಿದೆ ಗಾಯ್ಸ್, ನಿಜವಾಗ್ಲೂ ಸಖತ್ತಾಗಿದೆ. ಸೂಪರ್ ಮೇಡಮ್, ಫಸ್ಟ್ ಟೈಮ್ ಕನ್ನಡದವರ ಮೊದಲನೇ ಬಾರಿಗೆ ಬಂದಿದ್ದೀರಾ? ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋ, ಟೇಸ್ಟ್ ಮಾಡ್ಬೇಕು. ಹೌದಾ ಮೇಡಮ್? ಓಕೆ ಮೇಡಮ್, ಥ್ಯಾಂಕ್ ಯು. ಇದು ಹೇಗಿದೆ? ಫಸ್ಟ್ ಟೈಮ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿದ್ದು. ಹಾ. ಡಿಫ್ರೆಂಟ್ ಇದೆ ಬರ್ಗರ್ಸ್ ಎಲ್ಲ, ಬರ್ಗರ್ ಟೇಸ್ಟ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ನೀವೇನ್ ಹೇಳ್ತೀರಾ ಮೇಡಮ್? ಇದು ಹೇಗಿತ್ತು? ಫುಲ್ಲಿ ಲೋಡೆಡ್ ಇದು cheese ಡಿಫ್ರೆಂಟ್ ಆಗಿದೆ, ವೆರಿ ನೈಸ್. ಚೆನ್ನಾಗಿದೆಯಲ್ಲ? ತುಂಬಾ ಚೆನ್ನಾಗಿದೆ ಇದು. ಇದು ಜ್ಯೂಸ್ ಎಲ್ಲ ಕೋಲ್ಡ್ ಚೆನ್ನಾಗಿದಾವಲ್ಲ? ಕಾಫಿ, ಇದು ಲೆಮನ್ ಐಸ್ ಟೀ ಚೆನ್ನಾಗಿದೆ. ಮೆಕ್ಡೊನಾಲ್ಡ್ಸ್ ಒಂದು ಬರ್ಗರ್ಗೆ 149 ಆ ತರ ಎಲ್ಲ ಇದೆಯಲ್ಲ? ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ವೆರೈಟಿ ಡಿಫ್ರೆಂಟ್ ಇದೆ, ಅಲ್ಲಿ ಸೇಮ್ ಆಗೋಗಿದೆ, ಏನು ಅಲ್ವಾ? ಅದೇ ತರ ಇದು So ಇದಾಗೋಗ್ಬಿಟ್ಟಿದೆ. this- ಎಲ್ಲ nice, good different ಆಗಿದೆ, different change ಆಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಗೈಸ್, ಒಮ್ಮೆ ಮೆನು ನೋಡ್ಕೊಂಬಿಡಿ, ಪ್ರೈಸ್ ನೋಡ್ಕೊಂಬಿಡಿ. ನೀವು ಇಲ್ಲಿ ಬರೋಕ್ ಮುಂಚೆ ನಿಮ್ಮ ಬಡ್ಜೆಟ್ನ ಎಷ್ಟರಲ್ಲಿ ಏನೇ ತಿನ್ಬೇಕು ಅಂತ ಬಡ್ಜೆಟ್ ಪ್ಲಾನ್ ಮಾಡ್ಕೊಂಬಂದು ತಿನ್ನಿ, ಖುಷಿ ಪಡಿ, ಎಂಜಾಯ್ ಮಾಡಿ. ನಾವೊಂದು ಕಂಪನಿನ ಮಾಡ್ತೀವಿ, ಆ ಕಂಪನಿನ ಸಕ್ಸಸ್ಫುಲ್ ನಡೆಸ್ಕೊಂತ ಬರೋದು ಮತ್ತು ಅದನ್ನ ಫ್ರಾಂಚೈಸಿ ಮಾಡಿ ಮಾರ್ಕೆಟಲ್ಲಿ ಬೀಳೋದು, ಇದು ತುಂಬಾನೇ ದೊಡ್ಡ ವಿಷಯ. ಇದಕ್ಕೆ ನಿಮ್ಮದು ಸಿಕ್ಕಾಪಟ್ಟೆ ಎಫೆಕ್ಟ್ ಹಾಕಬೇಕಾಗುತ್ತೆ ನೀವು, ಮತ್ತು ಸಿಕ್ಕಾಪಟ್ಟೆ ನಿಮ್ಮ ಪ್ಲ್ಯಾನ್ ಇರಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ. ವಿದೌಟ್ ಮ್ಯಾನೇಜ್ಮೆಂಟ್ ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಭಾರತದಲ್ಲಿ ನಮ್ಮ ದೊಡ್ಡವರು ನಮ್ಗೆ ಏನು ಹೇಳ್ಕೊಡ್ತಾ ಇದ್ರು ಅಂದರೆ, ಕಷ್ಟಪಡು ದುಡಿ, ಕಷ್ಟಪಡು ದುಡಿ, ಕಷ್ಟಪಟ್ಟು ದುಡಿ ಅಂತ. ಗಾಯ್ಸ್, ಇದು ಕಷ್ಟಪಟ್ಟು ದುಡಿಯೋ ಅಂಥ ಸಮಯ ಅಲ್ಲ. ಬುದ್ಧಿವಂತಿಕೆಯಿಂದ ನಾವು ಪ್ಲ್ಯಾನ್ ಮಾಡಬೇಕು. ಬುದ್ಧಿವಂತಿಕೆ ಉಪಯೋಗಿಸಿ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಹತ್ರ ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ಹೇಗಿರಬೇಕು ಅಂದರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಂದ ನಾವು ನೋಡಿ ಕಲಿಬೇಕು. ಯಾಕೆಂದರೆ ನಾನು ಒಬ್ಬ ಹೋಟ್ಲ್ ಉದ್ಯಮಿ ಆಗಿ ನನ್ನ ಒಂದು ಬ್ರಾಂಚ್ನ ಇನ್ನೂ ನಡೆಸ್ಕೊಂಡೇ ಹೋಗ್ತಾ ಇದ್ದೀನಿ. ಇದನ್ನು ಫ್ರಾಂಚೈಸಿ ಮಾಡೋದು ಇರಲಿ, ಇದನ್ನು ಕ್ಲೀನಾಗಿ ನನಗೆ ಮ್ಯಾನೇಜ್ ಮಾಡೋಕ್ಕೆ ಕೂಡ ಬರ್ತಾ ಇಲ್ಲ. ಯಾಕೆಂದರೆ ನಮ್ಮ ಹತ್ರ ಆ ಪ್ಲ್ಯಾನು, ಆ ಸ್ಕಿಲ್ಸು, ಆ ಒಂದು ಎಫೆಕ್ಟ್ ಇದೆಯಲ್ಲ, ಅದು ಹಾಕಕ್ಕೆ ಬರ್ತಾ ಇಲ್ಲ. ಸೊ ಒಂದು ಕಂಪನಿ ಇಷ್ಟೆಲ್ಲ ಮಾಡಿ ಮುಂದೆ ಬರ್ತಾ ಇದೆ ಅಂದರೆ ಇದರಿಂದ ನಾವು ಕಲಿಬೇಕಾಗಿರೋ ವಿಷಯಗಳು ಸಿಕ್ಕಾಪಟ್ಟೆ ಇರ್ತವೆ. ಸೊ ಗೈಸ್, ನೀವೊಬ್ಬರೇ ದೊಡ್ಡವರು ಆಗಬೇಕು ಅಂದ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ನೀವೇನು ಮಾಡಬೇಕು ಅಂದರೆ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, 10 ಜನನ ನೀವು ಸೇರಿಸ್ಕೊಬೇಕಾಗುತ್ತೆ, ಅದಕ್ಕೆ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಎಫೆಕ್ಟ್ ಹಾಕಬೇಕಾಗುತ್ತೆ, ಸಿಕ್ಕಾಪಟ್ಟೆ ಶ್ರಮ ವಹಿಸಿ ನೀವು ದುಡಿಬೇಕಾಗುತ್ತೆ. ಅಂದರೆ ಗದಾ ಮಜ್ದೂರಿ ಮಾಡಬಾರ್ದು, ಸ್ಮಾರ್ಟ್ ಆಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ಇದೇನ್ ತಗೊಂಬಂದ್ರಿ? ಲೆಮಂಡ ಅಂತಾರೆ ಇದನ್ನ. ವಾ, ಎಷ್ಟು ಇದೆ ಅಷ್ಟು ಇದಕ್ಕೆ. ಗ್ರೀನ್ ಆಪಲ್ ಇಂಜೆಕ್ಟರ್ ಗೈಸ್, ಇದು ಗ್ರೀನ್ ಆಪಲ್ ಇಂಜೆಕ್ಟರ್ ಅಂತ. ಇದು ಗ್ರೀನ್ ಆಪಲ್ ಇಂಜೆಕ್ಟರ್ ನೋಡಿ. ಫೋನ್ ಕೊಡ್ಬನ್ನಿ. ಗ್ರೀನ್ ಆಪಲ್ ಜ್ಯೂಸ್ ಗಾಯ್ಸ್, ಈ ಜ್ಯೂಸ್ ಗ್ಲಾಸ್ ಇದೆಯಲ್ಲ, ಇದು ನನ್ನ ಮಗನಿಗಿಂತ ಒಂದು 2 ಅಡಿ ದೊಡ್ಡದಾಗೆ ಇದೆ. ಅಷ್ಟು ಆ ಗ್ಲಾಸು ಎಷ್ಟು ಉದ್ದ ಇದೆ ಅಂದರೆ ನನ್ನ ಮಗ ಅದಕ್ಕಿಂತ ಮೇಲೆ ಹೋಗ್ಬಿಟ್ಟಿದ್ದಾನೆ. ಕುಡಿ ಪುಟ. ಹೇಗಿದೆಮ್ಮ? ಗಾಯ್ಸ್, ಇದಾಗಿತ್ತು ದ ಬರ್ಗರ್ ಕಂಪನಿ ಎಕ್ಸ್ಪ್ಲೋರಿಂಗ್. ನಾನು ನನ್ನ ಫ್ಯಾಮಿಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇ ಒಳ್ಳೆ ಫುಡ್ ತಿನ್ನಿ, ಒಳ್ಳೇದಾಗಿರಿ, ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ.